ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಆಟೋ ವೈಬ್ ಕನ್ನಡ. ಇದು ನನ್ನ ಫಸ್ಟು ಯೂಟ್ಯೂಬ್ ಚಾನಲ್ಲು ಮತ್ತು ಇದು ನನ್ನ ಫಸ್ಟು ವ್ಲಾಗು. ನಾನು ಈ ನನ್ನ ಯೂಟ್ಯೂಬ್ ಚಾನಲಲ್ಲಿ ಏನು ಮಾಡಬೇಕು ಅಂತ ಇದ್ದೀನಿ ಅಂತಂದರೆ, ಆಟೋಮೊಬೈಲ್ಸು, ಕಾರ್ಸು, ಮೆಷಿನ್ಸು ಇದೆ. ಯಾಕಂತಂದರೆ ಆ್ಯಕ್ಚುಲಿ ನನಗೆ ಅದ್ರ ಬಗ್ಗೆ ಸ್ವಲ್ಪ ತುಂಬ ಇಂಟ್ರೆಸ್ಟು, ನಾಲೆಡ್ಜು, ಐಡಿಯಾ ಜಾಸ್ತಿ ಇರೋದು. ಅದ್ರ ಬಗ್ಗೆ ನಾನು ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಮುಂದೆ ನನ್ನ ಚಾನಲಲ್ಲಿ ಬರ್ತಾಯಿರುತ್ತೆ ನೆಕ್ಸ್ಟು ಒಳ್ಳೆ ಕಂಟೆಂಟು, ಆಟೋಮೊಬೈಲ್ಸ್ ಬಗ್ಗೆ, ಮೆಷಿನ್ಸ್ ಬಗ್ಗೆ, ಒಳ್ಳೊಳ್ಳೆ ಕಾರ್ಸ್ ಬಗ್ಗೆ ಎಲ್ಲ ರಿವ್ಯೂಸು ಎಲ್ಲ ಮಾಡೋಣ, ಬಿಸಾಕ್ಬಿಡೋಣ. ಈ ಚಾಲೆಂಜ್ ಇದನ್ನು ನಾನು ಏನಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಂತಂದರೆ, ನನ್ನ ಫ್ರೆಂಡ್ ಏನಂತ ಹೇಳ್ದ ಅಂತಂದರೆ, ನಿನ್ನ ಕೈಲಿ ಏನೂ ಆಗೋಲ್ಲ, ನೀನು ಯು ಡೋಂಟ್ ವಾಂಟ್ ಬಿ ಎ ಕಂಟೆಂಟ್ ಕ್ರಿಯೇಟರ್, ನಿನ್ನ ಕಂಟೆಂಟ್ ಕ್ರಿಯೇಟರ್ ಆಗೋಕ್ಕೆ ಆಗಲ್ಲ ಅಂತ ಹೇಳಿದ್ದಾನೆ. ಅವನ ಚಾಲೆಂಜ್ಗೋಸ್ಕರ ಮಾಡ್ತಾಯಿದ್ದೀನಿ. ಸೆಪ್ಟೆಂಬರ್ 6 ಇವತ್ತು ಡೇಟು, ನೆನ್ಪಿಟ್ಕೊಳ್ಳಿ. ಇವತ್ತೇ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನಾನು ಎಡಿಟ್ ಮಾಡಿಬಿಟ್ಟು ಈ ವಿಡಿಯೋನ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಅವನೇನಂತ ಹೇಳಿದ್ದಾನೆ ಅಂತಂದರೆ, ನೀನು ಯೂಟ್ಯೂಬರ್ ಆಗೋಕ್ಕಾಗಲ್ಲ, ನೀನು ಕಂಟೆಂಟ್ ಕ್ರಿಯೇಟರ್ ಆಗೋಕ್ಕಾಗಲ್ಲ, ಮತ್ತು ನೀನೇನು ಮಾಡೋಕ್ಕಾಗಲ್ಲ ಅಂತ ಚಾಲೆಂಜ್ ಹಾಕೊಂಡಿದ್ದೀವಿ ಇಬ್ಬರು. ನಾನು 25,000 ಸಬ್ಸ್ಕ್ರೈಬರ್ಸ್ ಏನಾರು ಮಾಡ್ಕೊಂಡೆ ಅಂತಂದರೆ, 2 ವರ್ಷ ಟೈಮು ನಮಗೆ ಚಾಲೆಂಜಲ್ಲಿ. 25,000 ಸಬ್ಸ್ಕ್ರೈಬರ್ಸ್ ಆಯಿತು ಅಂತಂದರೆ, ಆವಾಗ ಅಷ್ಟು 2 ವರ್ಷದ ಒಳಗಡೆ ಆಗಿ ಮತ್ತೆ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಆದರು ಅಂತಂದರೆ, ಅವ್ನು ನನಗೆ 25,000ದಿಂದ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿರ್ತಾನೆ ಅಷ್ಟು ಕಾಸು ಕೊಡ್ತಾನಂತೆ. ಆಗಿಲ್ಲ ಅಂತಂದರೆ, ನನ್ನ ಕೈಲಿ ನಾನೇನಾದ್ರು ಗಿವ್ ಅಪ್ ಮಾಡಿ ನನಗೆ ಮಾಡೋಕ್ಕಾಗಿಲ್ಲ ಅಂತಂದರೆ, ದೀಪು ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಒಪ್ಕೋಬೇಕಂತೆ. ಅವನು ಕಾಲ್ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದಾನೆ. ಮಾಡ್ಕೊಳ್ಳಿ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಆದರೆ ನಾನು ಕನ್ಸಿಸ್ಟೆಂಟಾಗಿ ಮಾಡೇ ಮಾಡ್ತೀನಿ, ಬಿಡಲ್ಲ. ಇದಂತೂ 100% ಗ್ಯಾರಂಟಿ. ಅವ್ನು ಹೇಳಿರೋದಕ್ಕೋಸ್ಕರನಾರು, ಅವ್ನು ಚಾಲೆಂಜ್ ಹಾಕಿರೋದಕ್ಕೋಸ್ಕರನಾರು ನಾನು ಮಾಡೇ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಬಿಡಲ್ಲ, ಪಕ್ಕ ಕನ್ಸಿಸ್ಟೆಂಟಾಗಿ ಮಾಡೇ ಮಾಡ್ತೀನಿ. ಅಯ್ಯೋ, ಡಬಲ್ ಮೀನಿಂಗು ಸರ್ ಅಷ್ಟೇ. ಮತ್ತಿನ್ನೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಫಸ್ಟು ಟೈಮು ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋದು ಈ ಥರ. ನಾನು ಅದೇ ಹೇಳಿದ್ನಲ್ಲ, ಆಟೋಮೊಬೈಲ್ಸು, ಕಾರ್ಸು, ಮತ್ತು ಕಾರ್ಸಲ್ಲೂ ಮಾಡ್ರನ್ ಟೆಕ್ನಾಲಜಿ ಹೆಂಗಿರುತ್ತೆ, ಫ್ಯೂಚರ್ಸ್ ಹೆಂಗಿರುತ್ತೆ, ಕಾರನ್ನು ಈಗ ಯಾವ ಥರ ಓಡಿಸ್ಬಿಟ್ಟು ಫೀಲ್ ಮಾಡ್ತೀವಲ್ಲ, ಅದು ಆ್ಯಕ್ಚುಲಿ ಕಾರ್ ಏನು ಅಂತಂದರೆ, ನೀವು ಸುಮ್ಮನೆ ನೋಡಿಬಿಟ್ಟು ಈ ಕಾರ್ ಹೆಂಗಿದೆಯಪ್ಪ, ಆ ಕಾರ್ ಹೆಂಗಿದೆಯಪ್ಪ ಅಂತಂದ್ರೆ ಆಗೋಲ್ಲ. ನೀವು ಕರೆಕ್ಟಾಗಿ ಪ್ರಾಪರಾಗಿ ಓಡಿಸ್ಬೇಕು. ನೀಟಾಗಿ ನಿಮ್ಮ ಫೀಲ್ ಯಾವ ಥರ ಇರುತ್ತೆ ನೀವು ಓಡಿಸ್ಬಿಟ್ಟು ನಿಮ್ಗೆ ಏನು ಅನಿಸುತ್ತೆ ಅದು. ಒಂದು ಹೇಳ್ತೀನಿ ನೋಡಿ ಗೈಸ್, ಯಾವತ್ತೂ ಕೂಡ ಅವ್ನು ಹೇಳ್ದ ಇವನು ಹೇಳ್ದ ಅಂತ ಹೇಳ್ಬಿಟ್ಟು ಯಾವತ್ತೂ ಏನಕ್ಕೂ ಇನ್ಫ್ಲುಯೆನ್ಸ್ ಆಗಿಬಿಡಿ. ನೀವು ಓಡಿಸಿ, ನೀವು ಫೀಲ್ ಮಾಡಿ, ಅದನ್ನು ನೀವು ಮುಟ್ಟಬೇಕು. ಎಲ್ಲ ಪ್ರಾಪರಾಗಿ ನೀವು ಆನ್ ಟಚ್ ಇರಬೇಕು. ಅದಾದಮೇಲೆ ಗೊತ್ತಾಗುತ್ತೆ ಏನು ಎತ್ತ ಅದ್ರ ಬಗ್ಗೆ ಏನು ಅಂತ. ನೀವು ಎಲ್ಲ ಓಡಿಸಾದ್ಮೇಲೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ಏನು ಅಂತ, ನಿಮ್ಗೆ ಗೊತ್ತಾಗುತ್ತೆ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಇವಾಗ ನನಗೆ ಏನು ಅನಿಸುತ್ತೆ ಅಂತಂದರೆ, ನನಗೆ ಆ್ಯಕ್ಚುಲಿ ತುಂಬ ಆಟೋಮೆಟಿಕ್ ಇಷ್ಟ ಆಗೋಲ್ಲ. ನನ್ನ ಫ್ರೆಂಡ್ ಏನಂತಾನೆ ಅಂತಂದರೆ, ಆಟೋಮೆಟಿಕ್ ಅಂದರೆ ಹಿಂಗೆ ಹೂವು ಅಂತಾನೆ. ಅದು ನನಗೆ ಆಟೋಮೆಟಿಕ್ ಇಷ್ಟನೇ ಆಗಲ್ಲ. ನಾನು ಪಕ್ಕಾ ಮ್ಯಾನ್ಯುವಲ್ ಲವರ್. ನಾನು ಪಕ್ಕಾ ಆ್ಯಕ್ಚುಲಿ ಲೋಕಲ್. ನನಗೆ ಮ್ಯಾನ್ಯುವಲ್ ಇದ್ರಿಂದ ನಾನು ಓಡಿಸೋದು. ಆಟೋಮೆಟಿಕ್ ಓಕೆ, ಯಾಕಂತಂದರೆ ಈಗ ಆಟೋಮೆಟಿಕ್ಕೆಲ್ಲ ನಿಮಗೆ ಲೀಟ್ರ್ ಕ್ಲಾಸ್ ಕಾರ್ಸಲ್ಲೆಲ್ಲ ನೀವು ಆಟೋಮೆಟಿಕ್ಕೇ ಜಾಸ್ತಿ ನೋಡ್ತೀರಾ. ಈಗೆಲ್ಲ ಲೀಟರ್ ಕ್ಲಾಸ್ ಕಾರ್ಸಲ್ಲೆಲ್ಲ ಆಟೋಮೆಟಿಕ್ಕೇ ಜಾಸ್ತಿ ಸಿಗೋದು. ಇನ್ನು ಮ್ಯಾನ್ಯುವಲ್ ಬರೋಲ್ಲ. ಮ್ಯಾನ್ಯುವಲ್ ಇನ್ನು ಆಲ್ಮೋಸ್ಟ್ ಸ್ಟಾಪ್ ಆಗುತ್ತೆ. ಮತ್ತು ತಿರ್ಗಿ ಇವಾಗ CNG EV ಎಲ್ಲ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ನಾವೇ ಲಾಸ್ಟ್ ಜನ್ರೇಷನ್ ಅನಿಸುತ್ತೆ ಆ್ಯಕ್ಚುಲಿ. ಪೆಟ್ರೋಲು ಮತ್ತು ಡೀಸೆಲ್ಲು, CNG EV ಇದೆಲ್ಲ ನೋಡಿದ್ದೀವಿ. ಬಟ್ ನಮಗಿನ್ನ ಬರೋ ನೆಕ್ಸ್ಟ್ ಜನಲ್ಲೆಲ್ಲ ಯಾರು ಬರೀ ಪೆಟ್ರೋಲ್ ಡೀಸೆಲ್, ಅವ್ರಿಗೆ ಸ್ಮೆಲ್ ಕೂಡ ಗೊತ್ತಿರಲ್ಲ ಅದು ಹೆಂಗಿರುತ್ತೆ ಅಂತ. ಆ ಇಂಜಿನ್ನು ಕೂಡ ಇರಲ್ಲ ಅವ್ರಿಗೆ. ಇನ್ ಫ್ಯೂಚರೆಲ್ಲ ಮೇ ಬಿ ನೆಕ್ಸ್ಟ್ 10 to 20 ಇಯರ್ಸಲ್ಲೆಲ್ಲ ಆಲ್ಮೋಸ್ಟ್ EVಗೆ ಹೋಗ್ಬಿಡುತ್ತೆ, ಮತ್ತು CNGಗೆ ಹೋಗ್ಬಿಡುತ್ತೆ. ಪೆಟ್ರೋಲ್ ಅಂದರೆ ಏನು, ಡೀಸೆಲ್ ಅಂದರೆ ಏನು, ಇಂಜಿನ್ ಅಂದರೆ ಏನು, ಏನೂ ಇರಲ್ಲ ಗುರು. ಒಂದು ಬೆಲ್ಟ್ ಬರುತ್ತೆ, ಒಂದು ಬ್ಯಾಟ್ರಿ ಬರುತ್ತೆ, ಕನೆಕ್ಟ್ ಮಾಡ್ತಾರೆ, ಎಕ್ಸ್ಲೇಟ್ರ್ ಹೊತ್ತು ಬ್ರೇಕ್ ತುಳಿ, ಇಷ್ಟೇ ಬರೋದು. ಅದಕ್ಕೆ ನಾವಿರೋ ಅಷ್ಟರಲ್ಲೇ ಆಲ್ಮೋಸ್ಟ್ ಎಷ್ಟು ಕಾರ್ಸ್ ಇದ್ದಾವೆ ಅಷ್ಟನ್ನು ಫೀಲ್ ಮಾಡಿಬಿಡೋಣ. ಪೆಟ್ರೋಲು, ಡೀಸೆಲ್ಲು, CNG, EV. ಆ್ಯಕ್ಚುಲಿ ನಾನು ಜಾಸ್ತಿ EV ಇಷ್ಟಪಡಲ್ಲ. ನಾನು EV ನೋಡ್ತೀನಿ, ಆದಷ್ಟು ನನಗೇನಾದ್ರು ಸಿಕ್ಕರೆ ಟ್ರೈ ಮಾಡ್ತೀನಿ ರಿವ್ಯೂ ಮಾಡೋಕ್ಕೆ. ನನಗೆ EV ಇಷ್ಟ ಇಲ್ಲ. ಮತ್ತು ನೆಕ್ಸ್ಟ್ ಏನಪ್ಪ ಅಂತಂದರೆ, ಜಾಸ್ತಿ ನನಗೆ ಡೀಸೆಲ್ ಕಾರ್ಸ್ ಇಷ್ಟ. ಡೀಸೆಲು ಮತ್ತು ಪೆಟ್ರೋಲ್ಗಿಂತ ಡೀಸೆಲ್ ಜಾಸ್ತಿ ಇಷ್ಟ. ಡೀಸೆಲ್ ಕಾರ್ಸ್ನ ನೋಡ್ತೀನಿ, ರಿವ್ಯೂ ಮಾಡ್ತೀನಿ. ನಾನು ಏಮ್ ಇರೋದು ಅದೇ, ಅವ್ನು ಹೇಳಿದ್ದಾನಲ್ಲ, ಆ ಚಾಲೆಂಜನ್ನ ನಾನು ಕಂಪ್ಲೀಟ್ ಮಾಡಲೇಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ ಈ ಯೂಟ್ಯೂಬ್ ಚಾನಲ್ನ. ಆಟೋ ವೈಬ್ ಕನ್ನಡ ಅಂತ. ಇದೇ ಫಸ್ಟ್ ವಿಡಿಯೋ ಬರುತ್ತೆ. ಇದನ್ನು ಹೆಂಗೆ ಮಾತಾಡಿದ್ದೀನಿ ಏನೋ ನನಗಂತೂ ಗೊತ್ತಿಲ್ಲ. ದಯವಿಟ್ಟು ನೋಡಿ, ಏನಾದರೂ ತಪ್ಪಿದರೆ ಮತ್ತೆ ತಿರ್ಗಿ ಹೇಳಿ. ನಾನು 100% ಐ ವಿಲ್ ಕರೆಕ್ಟ್ ಇಟ್. ನೋಡೋಣ ಏನೇನಾಗುತ್ತೆ ಅಂತ. ಇಷ್ಟೇ ಗೈಸ್, ಇನ್ನು ಮುಂದಕ್ಕೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾವ ಕಾರ್ ರಿವ್ಯೂ ಮಾಡಬೇಕು ಅಂತ ಫಸ್ಟ್ ಬ್ಲಾಗು. 0 ಸಬ್ಸ್ಕ್ರೈಬರ್ ಇದು.
0 ಸಬ್ಸ್ಕ್ರೈಬರಿಂದ ಯಾವ್ದಾದ್ರು ಒಂದೇ ಒಂದು ಕಮೆಂಟ್ ಬಂದರೂ ಕೂಡ ನಾನು ಆ ಕಾರ್ನೇ ಏನೇ ಆದರೂ ಬಿಡಲ್ಲ. ಆ ಕಾರ್ನ ನಾನು ಹೋಗಿ ಫಸ್ಟು ನೀವು ಯಾವ ಕಾರ್ ಕಮೆಂಟ್ ಹಾಕ್ತೀರಾ, ಯಾವುದೇ ಆಗಲಿ, ಟಾಟಾ, ಸುಜುಕಿ, ಯಾವುದಾದ್ರು ಮಹೇಂದ್ರ, ಯಾವುದಾದ್ರೂ ಹಾಕಿ, ನೀವು ಯಾವ ಕಾರ್ನ ಕಮೆಂಟ್ ಹಾಕ್ತೀರಾ ಫಸ್ಟ್ ಕಮೆಂಟು ಮತ್ತು 0 ಸಬ್ಸ್ಕ್ರೈಬರು ಫಸ್ಟ್ ಹಾಕೋ ಕಮೆಂಟು, ಆ ಕಮೆಂಟಿಗೆ ನಾನು ಲೈಕ್ ಮಾಡಿಬಿಟ್ಟು ಹೋಗ್ಬಿಟ್ಟು ಅದೇ ಕಾರ್ನ ನಾನು ವೀಡಿಯೋ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು, ಲವ್ ಯು. ಸ್ನೇಹಿತರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಬೇಡಿ. ಇದನ್ನು ನನ್ನ ಫ್ರೆಂಡ್ ಹೇಳಿದ್ದಾನಲ್ಲ, ಆ್ಯಕ್ಚುಲಿ ಅದನ್ನ ನಾವು ಪ್ರೂವ್ ಮಾಡಿ ತೋರಿಸ್ಬೇಕು. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.